ಸೂರಿ ಸ್ವಲ್ಪ ಜೋರಾಗಲಿ ನಮ್ಮ ಪ್ರೀತಿಯ ಪ್ರೇಮದ ಪ್ರಚಾರ. ಇನ್ನೇನೈತಿ ಮತ್ ಇವ್ರ ಅಪ್ಪನಿಂದ ಮತ್ ಎಮ್ಮೆಲಿ ಗೌಡ್ನಿಂದ ಪ್ರಚಾರ ಅಂತ ಇಬ್ರು ಕೊಡ್ತೇನೆ ಬಾ ಓಡ್ಸಿರಂತ ಕಾಣ್ಸಾಕತೈತಿ. ಗೌಡ್ರಿಂದ ನಿಮ್ಮ ಅಪ್ಪನಿಂದ ತಗೊಂಡೋದಿಕ್ ಪರ್ಮಿಷನ್ ಇನ್ನೇನಿಂದ ಪ್ರಚಾರ ಜೋರ್ದಾರ. ಹಂಗ ಈಗ ಗೌಡ್ರು ದೊಡ್ಡ ಪಾರ್ಟಿ ಇಟ್ಕೊಂಡಾರ ಮತ್ತ ಒಂದ್ ಕ್ಲಬ್ ಇಟ್ಕೊಂಡಾರ. ಗೌಡ್ರು ಪ್ರಚಾರಕ್ಕ ಹೋಗೋಣ ಬರ್ರಿ ಹಂಗಾರ. ನಮ್ಮ ಪಾರ್ಟಿಗೆ ಗೌಡ ಪಾರ್ಟಿಗೆ 4 ದಿನದಾಗ ನೀವು ಅಪ್ಪಾಗ ಕುಸ್ತಿ ಹಾಗೆ ಹೋಗ್ಲಿ. ಆಯ್ಕೆ ಹೋಗ್ಲಿ ನೀನ್ ತಾಕತಿ ನಾ ತಾಕತಿ ನೋಡೋಣ. ಈಗ ನಮ್ ಕುಸ್ತಿ ನೀನ್ ಹತ್ತಿರ ಬರ್ಬೇಕನ್ಸೈತೆ. ಬರ್ಬೇಕಂತ ಅನ್ಸತ್ಯ ಜೋರ ಎತ್ತಿನ ಬಂಡಿ. ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಸತ್ಯಾನಂದ ಅವರ ಪ್ರಮಾಣ ವಚನ. ವಾಹರೆ ವಾಹ್. ಡಾಕ್ಟರ್ ಸತ್ಯಾನಂದ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಈ ರಾಜ್ಯವನ್ನು ರಾಮರಾಜ್ಯನಾಗಿ ಮಾಡುವುದೇ ಅವರ ಗುರಿ ಎಂದರು. ಇಂದು ಮಧ್ಯಾಹ್ನ ಸಚಿವ ಸಂಪುಟ ವಿಸ್ತರಣೆ ಭರವಸೆ ಸಿಎಂ. ಮಾದರಿ ರಾಜ್ಯವನ್ನು 5ನೇ ಸ್ಥಾನದಲ್ಲಿರುವ ಈ ರಾಜ್ಯವನ್ನು 1ನೇ ಸ್ಥಾನದಲ್ಲಿ ಕೂಡ ಒಯ್ಯಲು ಮುಖ್ಯಮಂತ್ರಿ ಅವರ ಪಣ. ರಾಜ್ಯಾದ್ಯಂತ ಪಟಾಕಿ ಸಿಡಿಸಿ ಜನ ಇವರ ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲ, ನ್ಯಾಯದ ತಕ್ಕಡಿ ಒಂದೇ ಬಣ. ಇಂದು ಸಂಪುಟ ವಿಸ್ತರಣೆ ಮಾಡಿ ನಾಳೆ ಸ್ವಗೃಹಕ್ಕೆ ಆಗಮಿಸಿ ಮುನ್ನ ಮಾಧ್ಯಮದೊಂದಿಗೆ ಮಾತನಾಡಿ ಅವರು ಶಿಕ್ಷಣ, ಕೃಷಿ, ಆರೋಗ್ಯ, ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡಲು ಮುಖ್ಯಮಂತ್ರಿ ಅವರ ನಿರ್ಧಾರ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿದವರು ರೈತರೇ ನಾಡಿನ ಉಸಿರು, ರೈತರ ರಾಷ್ಟ್ರದ ಸಂಪತ್ತು. ಇವರಿಗೆ ಹಣಕಾಸು ಖಾತೆ ನೋಡಿಕೊಂಡು ರೈತರಿಗೆ ಕಸಿ ಎಂಬ ಹೊಸ ಬಜೆಟ್ ಮಂಡನೆ. ರಾಜ್ಯದಲ್ಲಿ ಕಂಗಾಲವಾಗಿ ಜೀವಿಸುತ್ತಿದ್ದರೂ ಜೀವ ಇಲ್ಲದಂತೆ ಬದುಕುವ ವಿದ್ಯಾವೇತನ, ಅಂಗವಿಕಲ ವೇತನ, ವೈದ್ಯ ವೇತನ ಹೆಚ್ಚಳ ಭರವಸೆ. 75% ಹೊಂದಿರುವ ಅಂಗವಿಕಲರಿಗೆ ದ್ವಿಗುಣ ಭರವಸೆ. ಸೂರ್ಯ ಇವರ ಭರವಸೆಗಳು ಎಷ್ಟು ಹುಡುಕೋತ ಹೊಂಟು ಸಾಲೋದಿಲ್ಲ. ಸುಬ್ಬ ಇವತ್ತು ಒಂದ ಹಾರುತ್ತ ಬತ್ಲ ನಮ್ಮ ಪಕ್ಷಿ ಯಾಕೋ ದೋಸ್ತ. ಗುಡಿ ಮೇಲಗ ಕರ ಹೊಳದಂಗೆ
ನಿಮ್ಮ ಪಾರ್ಟಿ ಗೌಡ ಪಾರ್ಟಿ ಬಿದ್ದು ಹೋತಲ್ಲ ಮ್ಯಾಕ ಹೆಂಗಲ್ಲ ಅವ್ರ ಬಿದ್ದು ಹೋಗೋದಕ್ಕ ಈಗ ಹೆಂಗ್ ಮಾಡ್ಲು ಮರೆ ನಾ ನಿಮ್ ಚಿಂತೆ ಮಾಡಾಕತ್ತ ನನ್ನ ಕೊಳ್ಳಿಗೆ ಯಾರು ತಾಳಿ ಕಟ್ತಾರಂತ ಹೇಳಿ ಈ ನಿನ್ನ ಬಾಯಾಗ ಇವತ್ತು ಪ್ರೀತಿ ಶಬ್ದ ಬತ್ತಲ್ಲ ಯಾಕಂದ್ರೆ ಏನ್ ಹೇಳ್ಬೇಕು ಅಲ್ಲ ನನ್ನ ಕೊಳ್ಳಿ ಗುದ್ದು ಕಟ್ಟಾವ ಯಾವತ್ತು ನಾನು ಇಚ್ಛಾರ ಮಾಡಾಕತ್ತೀನಿ ಹುಡುಗಿ ನೀ ನನಗ ಬೇಕ ನೀನದಿ ಮೈಸೂರು ಪಾಕ ಈಗ ಇಟ್ರಾಗ ಉಡ್ಯಾಳ ಉಪ್ಪರಿಗೆ ಹೋಗ್ತಾನ ಗೌಡ ಮ್ಯಾಕ ನೀ ಏನಂದ್ರ ನನಗ ಬೇಕ ಸುಬ್ಬ ಮೊದಲ ನಮಗ್ ಕೈ ಕುಡ್ಲಿಕ್ಕೆ ಇಲ್ಲಿ ನಮ್ ಆನಂತರ ನರ್ಕ ಮಾಡ್ಲಿ ಯಾಕಂದ್ರೆ ಇಲೆಕ್ಷನ್ ಗಾದಲಾಗ ನಮ್ ಕೈ ಅಲ್ಲ ಮೈ ಕೈ ಕಟ್ ಬ್ಯಾಸ ಆಗ್ಯಾವ ಮೊದಲಿಗೆ ಹೊಡಿಲು ಸುರಂಗ ಹೊಡಿ ಹಂಗಾರ ಮೈ ಹಾರ್ ಆಗ್ಬೇಕೇನ ಹಾ ಇಲೆಕ್ಷನ್ ಪ್ರಚಾರ ಮಾಡಿ ಏನ ಹುಡುಗ ಅಲ್ಲಿ ನೋಡು ನಿಮ್ಮ ಅಪ್ಪನ ಲಂಗುಟಿ ಹರ್ಕೊಂಡ ಕೈಯಾಗ ಹಿಡ್ಕೊಂಡು ಈ ಕಡೆ ಮಲ್ಲಾಕ್ಯಾನ ಓಡ್ಕೋತ ಅಯ್ಯಯ್ಯ ಏನ್ ಕೆಟ್ಟ ಓಡ್ ಬರತ್ತ ಹೇಳಮ್ಮಪ್ಪ ಸಾತ್ನ ಕಂಬಳಿ ಹೊಚ್ಚ ಇಲ್ಲಿ ಕಂದ್ರೆ ನಿಂದ ಅಂಗಿ ಮುಚ್ಚ ಅವ್ವ ಲೇ ಯಪ್ಪ ನಾನು ಕಡಿಯಾಕ ಬ್ಯಾನ್ ಆಯ್ತೈತಿ ದೊಡ್ಡ ಮಾಚ ಇಲ್ಲಿ ಕಂದ್ರೆ ಈ ಮಕ್ಕಳ ಸಂಜಾಗರೆ ಮುಚ್ಚ ಯವ್ವ ಲೇ ಯಪ್ಪ ಹಿಂಗೆ ಸತ್ ನೀವು ಓಡ್ನೆ ಕೇಳಿ ಓಡಾಕತ್ತೀಗಲ್ಲ ಸುಂದ್ರಿ ನಂಬಬೇಡ ಇವನು ಯಾಕ
ಇವನ್ ಹೊಟ್ಟೆ ಮುಚ್ಚಲಾಕ ಹೋಗ್ಬೇಡ. ಹಾ ಅದಕ್ಕ ಬಾಳ ಹಲ್ಕಡ್ದಾನವ. ಹಾ ಇವನ್ ಕಾರ್ವರ್ಕ್ ನೋಡಿ ಜನ ಬೆನ್ ಹತ್ತೈತಿ. ಹಾ ಇವನ್ ಎಲ್ಲಾ ನೋಡ್ಕೋತ ಬಂದೈತಿ, ಎಲ್ಲಾ ತಗೊಂಡ್ ಹೋಗ್ಲಕ್ ಬಂದ್ ಹತ್ತಾರ. ನೀ ಅವನ ನಂಬಲಾಕ್ ಹೋಗ್ಬೇಡ, ಇವನ್ ಅಟ್ಟ ನಂಬುದ್ ನೀ. ತಂಗಿ ನೀ ಹೇಳ್ದಂಗ್ ಕೇಳ್ತಾನವ, ನಾನು ಒಟ್ಟೆ ಕೈ ಬಿಡಬೇಡ ಇವ. ಹಂಗಾದ್ರ ಒಪ್ಪಿಗೆ ಕೊಡು ಈ ಮುತ್ತಿನ ಹಾರಕ್ಕ. ಅದ್ಯಾವುದಲೇ ಸರ ನನ್ನ ಮಗಳಿಗೆ ಕಟ್ಟು ಮೊಳಕರ. ಶೆಟ್ರ್ ನೀವು ಹೂ ಅನ್ನೋದ್ರಾಗ ಸಿಂಗಾಪುರದ ಶಿರಾ ತರಿಸಿ, ಬಾದಾಮಿದಿಂದ ಬಳಿ ತರಿಸಿ, ಚೈನಾಪುರದಿಂದ ಪೇಡೆ ತರಿಸಿ, ಕೈಯ ಚಿಕ್ಕಿ ಬಳಿ ಇಡಿಸಿ, ಮತ್ತ ಮಂತ್ರ ಹೋದಾಗ ಗುರುಸ್ವಾಮಿ ಕರೆಸಿ ಬಿಡ್ತೀನಿ ಏನೇ ಹೂ ಅಂದ್ರ. ಈ ಮಕ್ಕಳು ಇಬ್ರು ಮುಸ್ಕಾಡ್ಲತ್ತಾರ. ನೀ ಈಗ ದ್ರೌಪದಿನೋ ಇಲ್ಲ ಸೀತಾ ನನಗೆ ಒಂದು ತಿಳಿವತ್ವಾ. ಶೆಟ್ರ ಅದ ನಿಮ್ಗೆ ಹುಚ್ಚು ಕಲ್ಪನಾ. ನಾನು ಬರೇ ನಿನ್ನ ಮಗಳ ಮೇಲೆ ಅಣ್ಣ ನಂಬ ಪ್ರೀತಿ ಅಟ್ಟ ತೋರಿಸಿನಿ, ಆದ್ರೆ ನಿನ್ನ ಮಗಳ ಕೈ ಹಿಡಿ ಯಾವಕ್ಕ ನಾ ಇಲ್ಲಿ ಬಿಟ್ಟು ಹಿಂದಕ್ಕೆ ಸರದಿ. ಏನ್ಲೇದು ನಿನ್ ಗಾತ್ಲ? ಹೌದಪ್ಪ, ನಾನೊಬ್ಬ ಪೊಲೀಸ್ ಸಿಬಿಐ ಸಾದಾ ಸಿಬಿಐ ಅಧಿಕಾರಿ. ನಾನು ದಯಾನಂದನ ಕಾರ್ಯನಿರ್ವಾಹಕ. ಅಯ್ಯಪ್ಪ ತಮ್ಮ ನೋಡ್ ಬಂದಿನ್ ಕಾಲಿ ನೀನೇನು ಹೆದರ ಉದಲಿಸಿಕೊಂಡು ಓ ತಮ್ಮ. ನೀನೇನು ಹೆದರಬೇಡ. ನಿನ್ನ ಹೆಂಡತಿ ವಿಷಯನು ಕಳೆದುಕೊಂಡ ವಿಷಯ ನೀನು ನೆನಪ ತಕ್ಕೊಂಡ ಆ ಎಸ್ ಬಿ ಭವಾನಿ ಮೇಡಮ್ ಮತ್ತು ಸಿಬಿಐ ಸತ್ಯಾನಂದ ಸಾಹೇಬ್ರಿಗೆ ಮುಕ್ತಿ ಹೇಳು, ನಿನಗೆ ಸತ್ಯ ಸಿಗ್ತತಿ. ಅಯ್ಯೋ ಅಪ್ಪ ತಮ್ಮ ನಾ ಗೆದ್ದೆ ತಗೋ, ಇದನ್ನ ಸುಬ್ಬಗ ಹತ್ತು ಚಲಿ ಚೈನ ಹಾಕಿ ಬಿಡೋಣ. ಮೊದಲ ಇವ್ರ ಕೈ ಕೂಡಿಸಿ ನಾವು ಮೊದಲು ಹೋಗು ನಡಿ. ಕೂಡ್ಸ್ ಮೊದಲು ಕೂಡ್ಸ. ಈ ಸಹಾಯ ನಾನು ಎಂದೂ ಮರೆಯೋ ಆಗಿಲ್ಲಪ್ಪ. ಹೌದೌದು, ಚೈನಾ ತಂದ ನೋಡಾಗಿ. ಕೈ ಹಿಡಿ, ನಮ್ಗೆ ಅಡಿ ನಡಿ. ನಾಳೆ ಐತಿ ನಿಮಗೆ ದೇವ್ರ ಕೊಲ್ರಿ ನಡಿ. ಎಲ್ಲಾರ ಕೂಡಿ ಬಸವಣ್ಣಪ್ಪನ ಗುಡಿಗೆ ಒಂದು ಆಯ್ತು ನಡಿಯಪ್ಪ ಹಂಗಾರ. ಸರಸಕ್ಕೆ ಸರಸ್ವತಿ ಬಾರೇ ಸರಳ ಸದಿಹದಿ ಬಾರೇ ಸರಳ ನಿನ್ನ ಭೂಮಿ ಅತಿ ವಿರಳ ನಿತ್ಯ ಬಹಳ